ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆ ಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಇವಾಗ ನಾವು ಸ್ಟವ್ ಮೇಲೆ ಒಂದು ದೊಡ್ಡ ಬಾಂಡ್ಲಿ ಇಟ್ಟು ಅಡಿಗೆ ಎಣ್ಣೆ ಅಂದ್ರೆ ಕುಕಿಂಗ್ ಆಯಿಲ್ ಹಾಕಿ ಮತ್ತೆ ಕರಿಬೇವಿನ ಸೊಪ್ಪು ಹಾಕ್ತಾ ಇದೀವಿ. ಇವಾಗ ಏನಪ್ಪಾ ಇವತ್ತು ಈ ಒಂದು ದೊಡ್ಡ ಬಾಂಡ್ಲಿನಲ್ಲಿ ಮಾಡ್ತಿರ್ತಕ್ಕಂತ ಒಂದು ಫುಡ್ ಯಾವ್ದಪ್ಪ ಅಂತಂದ್ರೆ ಅದು ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ಫುಡ್. ಅದು ಯಾವ್ದಪ್ಪ ಅಂತಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂತ ಮೊಟ್ಟೆ ಅನ್ನ, ಅದನ್ನ ಎಗ್ ರೈಸ್ ಅಂತ ಕರಿತೀವಿ ನಾವು. ಮತ್ತೆ ಇನ್ನೊಂದೇನಂತಂದ್ರೆ ಸ್ನೇಹಿತರೆ, ಇವತ್ತು ನಾನು ನಿಮ್ಗೊಂದು ವಿಡಿಯೋದಲ್ಲಿ ಒಂದು ಮಾತು ತಿಳಿಸ್ತಾ ಇದ್ದೀನಿ. ಏನಕ್ಕೆ ಇವತ್ತು ಸಂಡೇ ಸ್ಪೆಷಲ್ ಆದ್ರೂ ಇವತ್ತು ಎಗ್ ರೈಸ್ ಮಾಡ್ತಾ ಇದೀವಿ ಅಂತಂದ್ರೆ ಇವತ್ತು ಸ್ವಲ್ಪ ಏನಪ್ಪಾ ಅಂತಂದ್ರೆ ಇವತ್ತು ನಾನು ಹೊರಗಡೆ ಎಲ್ಲೂ ಹೋಗಕ್ಕಾಗಿಲ್ಲ ಸ್ನೇಹಿತರೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಸ್ವಲ್ಪ ಕಮಿಟ್ಮೆಂಟ್ಸ್ ಇರೋದ್ರಿಂದ ಸ್ವಲ್ಪ ಪೇಮೆಂಟ್ಸ್ ಎಲ್ಲ ನೆನ್ನೆ ಕ್ಲಿಯರ್ ಮಾಡ್ಬಿಟ್ಟೆ. ಇವತ್ತು ಸ್ವಲ್ಪ ನನ್ನ ಹತ್ರ ಯಾವ್ದು ಪೇಮೆಂಟ್ಸ್ ಇರಲಿಲ್ಲ. ನಾಳೆಗೊಂದು 200 to 300 rupees ನನ್ನ ಪರ್ಸಲ್ ಇತ್ತು ಅಷ್ಟೇ. ಏನಕ್ಕೆ ಅಂದ್ರೆ ನಾಳೆ ಬೆಳಿಗ್ಗೆ ವೆಹಿಕಲ್ಗೆ ಫ್ಯೂಲ್ ಹಾಕ್ಸ್ಬೇಕು ಅಂತೇಳಿ ಇಟ್ಕೊಂಡಿದ್ದೆ. ಅದರಿಂದ ಇವತ್ತು ಚಿಕನ್ ತಗೊಂಬರೋದಾಗ್ಲಿ, ಮಟನ್ ತಗೊಂಬರೋದಾಗ್ಲಿ, ಫಿಶ್ ತಗೊಂಬರೋದಾಗ್ಲಿ ಏನೂ ಮಾಡಲಿಲ್ಲ ಸ್ನೇಹಿತರೆ. ಯಾಕೆ ಅಂತಂದ್ರೆ ನಮ್ಗೆ ಇನ್ನೊಂದು ಏನಾಗಿದೆ ಅಂತಂದ್ರೆ ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋದಲ್ಲಿ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಂದು 2-3 ಮಾತನ್ನ ನಾನು ಒಂದು ಪ್ರಿಪೇರ್ ಮಾಡೋಕ್ಕೂ ಮುಂಚೆ ಒಂದು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ನಮ್ಮ ಹತ್ರ ಇರುವಾಗ, ನಾವು ಓಡಾಡುವಾಗ, ನಾವು ಚೆನ್ನಾಗಿರುವಾಗ ಎಲ್ಲರೂ ಕೂಡ ನಮ್ಮ ಹತ್ರ ಹೆಲ್ಪ್ ತಗೊಂಡು ಎಲ್ಲಾ ತರ ಹೆಲ್ಪ್ಗಳು ಮಾಡಿಸ್ಕೊಂಡ್ರು, ಮತ್ತೆ ಎಲ್ಲಾ ತರನು ನಮ್ಮನ್ನ ಉಪಯೋಗಿಸ್ಕೊಂಡ್ರು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಆದ್ರೆ ಏನಪ್ಪಾ ಅಂತಂದ್ರೆ ನಾವು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇರುವಾಗ, ಹೆಲ್ತ್ ಇಶ್ಯೂ ಆಗಿ ಒಂದು 7-8 ತಿಂಗಳಿಂದ ಕರೆಕ್ಟಾಗಿ ಕೆಲ್ಸಕ್ಕೂ ಹೋಗೋಕ್ಕಾಗಿಲ್ಲ, ಮತ್ತೆ ಬಿಸ್ನೆಸ್ ಕೂಡ ಅಷ್ಟೊಂದು ರೊಟೇಷನ್ ಆಗಿಲ್ಲ, ತುಂಬಾ ಪ್ರಾಬ್ಲಮ್ ಆಗಿ ಇವತ್ತು ನಾನು ತುಂಬಾ ಒಂದು ನೋವಿಂದ ಈ ಮಾತನ್ನ ಹೇಳ್ಕೊತಾ ಇದ್ದೀನಿ. ಯಾರಾದ್ರೂ ಅಷ್ಟೇ ಸ್ನೇಹಿತರೆ, ಒಂದು ಹೇಳ್ತೀನಿ, ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ. 1 ರೂಪಾಯಿ ಖರ್ಚು ಮಾಡಬೇಕಾದ್ರೂ ಯೋಚನೆ ಮಾಡಿ, 1 ನಿಮಿಷ ಟೈಮ್ನ ವೇಸ್ಟ್ ಮಾಡಬೇಕಾದ್ರೂ ಯೋಚನೆ ಮಾಡಿ. ನಿಮ್ಗೋಸ್ಕರ 1 ನಿಮಿಷ ಟೈಮನ್ನ ಯಾರು ಕೊಡ್ತಾರ ಅವ್ರನ್ನ ಇಷ್ಟಪಡಿ. ನಿಮ್ಮನ್ನ ಯಾರು 1 ಗಂಟೆ ಟೈಮು ನಿಮ್ಮನ್ನ ಉಪಯೋಗಿಸ್ಕೋತಾರ ಅವರಿಂದ ನೀವು ದೂರ ಇಡಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಸ್ನೇಹಿತರೆ, ಇವತ್ತು ಒಂದು ದಿನ ಊಟ ಇಲ್ಲ ಅಂದ್ರೆ ಬದುಕ್ಬೋದು, ಆದ್ರೆ ಒಂದು ದಿನ ಜೇಬಲ್ಲಿ ದುಡ್ಡಿಲ್ಲ ಅಂದ್ರೆ ಇವತ್ತು ನಾವೇನೂ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಾವು ಬದುಕಿರೋಷ್ಟು ದಿನ ನಮ್ಮ ಹತ್ರ ದುಡ್ಡಿರಬೇಕು. ನಾವು ನಾಳೆ ಸಾಯ್ತೀವಿ ಅಂತಂದ್ರೆ ಇವತ್ತು ನಮ್ಮ ಹತ್ರ ದುಡ್ಡಿರಬೇಕು. ಇವತ್ತು ನಾವು ಒಂದು ಜೀವನ ಆ ಥರ ಇದೆ ಸ್ನೇಹಿತರೆ. ಯಾಕಂದ್ರೆ ನಾನು ತುಂಬಾ ಎಲ್ಲಾ ಥರ ಅನುಭವಿಸ್ಬಿಟ್ಟಿದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಳಕ್ಕೆ ಬೇಜಾರಾಗ್ತಾ ಇದೆ, ಆದ್ರೂ ನಾನು ನಿಮಗೆ ನನ್ನ ಎಲ್ಲಾ ಸ್ನೇಹಿತರಿಗೂ ನಾನು ಹಂಚ್ಕೊಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಾನು ಹಂಚ್ಕೋತಾ ಇದ್ದೀನಿ. ಯಾಕೆ ಅಂತಂದ್ರೆ ಸ್ನೇಹಿತರೆ, ಒಂದು ಹೇಳ್ತೀನಿ, ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ. ನಿಮ್ಮ ಜೋಬಲ್ಲಿ ದುಡ್ಡಿರುವಾಗ ಯಾರು ಬರ್ತಾರೆ, ನಿಮ್ಮ ಜೋಬಲ್ಲಿ ದುಡ್ಡಿರುವಾಗ ಯಾರು ಬರ್ತಾರೆ, ಮತ್ತೆ ನಿಮ್ಮ ಜೋಬಲ್ಲಿ ದುಡ್ಡಿರುವಾಗ ಯಾರು ನಿಮ್ಮ ಜೊತೆ ಇರ್ತಾರೆ ಅಂಥವ್ರನ್ನ ನೀವು ನಂಬಕ್ ಹೋಗ್ಬಿಡಿ. ಕಷ್ಟದಲ್ಲಿ ಯಾರು ನಿಮ್ಮ ಜೊತೆ ಸಹಪಾಠಿಯಾಗಿ ಒಂದು ಅನ್ಯೋನ್ಯತೆಯಿಂದ ನಿಮಗೆ ಒಂದು ಒಳ್ಳೆ ಬುದ್ಧಿಗಳನ್ನ ಹೇಳ್ಕೊಂಡು ನಿಮಗೆ ಸಪೋರ್ಟ್ ಆಗಿ ಯಾರು ಇರ್ತಾರೆ ಅಂಥವ್ರನ್ನ ನೀವು ಇಷ್ಟಪಡಿ ಸ್ನೇಹಿತರೆ. ಯಾಕೆ ಅಂದ್ರೆ ನಾನು ನಿಮ್ಗೆ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ಇವತ್ತು ನೀವೇನಾದ್ರು ಅನ್ಕೊಳ್ಳಿ ಸ್ನೇಹಿತರೆ, ನಾನು ತುಂಬಾ ಬೇಜಾರಾಗಿ ಮಾತು ಹೇಳ್ತಿದ್ದೀನಿ. ಇವತ್ತು ನಾನು ಬೆಳಿಗ್ಗೆ 6 ಗಂಟೆಗೆದ್ದು ಹೊರಗಡೆ ಹೋದವನು ಇವತ್ತು 6 ಗಂಟೆಯಿಂದ ಒಂದು ಸಾಯಂಕಾಲ 6:30 ತನಕನು ತುಂಬಾ ಸಫರ್ ಪಟ್ಟಿದ್ದೀನಿ ಸ್ನೇಹಿತರೆ. ನನ್ಗೇನೋ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಆ ಪ್ರಾಬ್ಲಮ್ಸ್ಗಳನ್ನೆಲ್ಲ ಸಾಲ್ವ್ ಮಾಡೋಣ ಅಂತೇಳಿ ಬಂದೆ. ಆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಬೇಕಾದ್ರೆ ನನಗೆ ಇವತ್ತು ಸ್ವಲ್ಪ ಎಲ್ಲಾರ್ದು ಸ್ವಲ್ಪ ನೆನಪಾಯ್ತು ಸ್ನೇಹಿತರೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಅತಿ ಹೆಚ್ಚು ಯಾರನ್ನು ನಂಬಕೋಬೇಡಿ ಸ್ನೇಹಿತರೆ. ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾಕೆ ಅಂತಂದ್ರೆ ಇವತ್ತು ಯಾರು ಕೂಡ ನಮ್ಮ ಒಂದು ಕಷ್ಟಕ್ಕೆ ಯಾರು ಬರೋಲ್ಲ, ಯಾರು ಬರೋಲ್ಲ ಇವತ್ತು ನಮ್ಮ ಕಷ್ಟಕ್ಕೆ. ಅದಕ್ಕೆ ನಾನು ನಿಮ್ಗೆ ಈ ಮಾತು ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತೇಳಿ ನೀವು ತಪ್ಪ ತಿಳ್ಕೊಳಕ್ ಹೋಗ್ಬೇಡಿ, ನನ್ನ ಮೇಲೆ ನೀವು ಕೆಟ್ಟದಾಗಿ ಮಾತಾಡಕ್ ಹೋಗ್ಬೇಡಿ. ಏನಪ್ಪಾ ಅಂತಂದ್ರೆ, ತಂದೆ ತಾಯಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ನಾನು ನಿಮ್ಗೊಂದು ಹೇಳೋದು ಏನಪ್ಪಾ ಅಂತಂದ್ರೆ, ನಾವು ಒಂಚೂರು ಕುಗ್ಗಿದೀವಿ ಅಂತ ಒಂದ್ ಸ್ವಲ್ಪ ಏನಾರು ಅವ್ರಿಗೆ ಗೊತ್ತಾಯ್ತು ಅಂತಂದ್ರೆ ಯಾರು ಕೂಡ ನಮ್ಮನ್ನ ಮಾತಾಡ್ಸೋದೇ ಇಲ್ಲ, ಮತ್ತೆ ನಮ್ಮ ಹತ್ರ ಯಾರು ಬರಲ್ಲ, ನಮ್ಮನ್ನ ದೂರ ಇಡ್ತಾರೆ ಸ್ನೇಹಿತರೆ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ನಾನು ಒಂದು 8 ತಿಂಗಳಿಂದ ನಾನು ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿ ಒಂದು ಸ್ವಲ್ಪ ನಾನು ಎಲ್ಲೂ ಬಿಸ್ನೆಸ್ ಹೋಗಕ್ಕಾಗ್ದೇನೆ. ಯಾಕೆ ಅಂತಂದ್ರೆ ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಒಂದು ಕೈ ಇಲ್ಲ ಅಂತಂದ್ರೂ ಕಷ್ಟ, ಒಂದು ಕಾಲಿಲ್ಲ ಅಂತಂದ್ರೂ ಕಷ್ಟ, ಒಂದು ಕಣ್ಣಿಲ್ಲ ಅಂದ್ರೂ ಕಷ್ಟ. ಆದ್ರೆ ನನಗೆ ಒಂದು ಕಣ್ಣಲ್ಲಿ ಪೊರೆ ಬಂದು ಪೂರ್ತಿ ಬ್ಲರ್ ಆಗಿ ನಾನು ಒಂದು ಕಣ್ಣಲ್ಲಿ ನಾನು ಎಲ್ಲೂ ಹೊರಡಕ್ಕಾಗಲ್ಲ ಅಂತೇಳಿ ನಾನು ಒಂದು 7-8 ತಿಂಗಳು ಸ್ವಲ್ಪ ಹುಷಾರಾಗೋ ತನಕ ನಾನು ಎಲ್ಲೂ ಹೋಗಕ್ಕಾಗಿಲ್ಲ ಸ್ನೇಹಿತರೆ. ಅದರಿಂದ ನಾನು ಸ್ವಲ್ಪ ಬಿಸ್ನೆಸ್ ಎಲ್ಲ ಕಮ್ಮಿಯಾಗಿ ನನಗೆ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿಯಾಗಿ ನಾನು ತುಂಬಾ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾ ಇದ್ದೀನಿ. ಈ ಪ್ರಾಬ್ಲಮ್ಸ್ ನಾನು ಫೇಸ್ ಮಾಡ್ತಾ ಇದ್ದೀನಿ ಅಂತ ನನ್ನ ಸುತ್ತಮುತ್ತ ಇರತಕ್ಕಂಥವ್ರು ಏನ್ ಗೊತ್ತಾ ಸ್ನೇಹಿತರೆ, ನಾನು ನನ್ನ ಎಂಟೈರ್ ಫ್ಯಾಮಿಲಿಗೆ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಮತ್ತೆ ನನ್ನ ಎಂಟೈರ್
ನಾನು ಎಲ್ಲರಿಗೂ ಈ ಒಂದು ಮಾತನ್ನ ಎಚ್ಚರಿಸ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಸ್ವಲ್ಪ ಕುಗ್ಗಿದೀವಿ ಅಂದ ತಕ್ಷಣ ಎಲ್ಲರೂ ನಮ್ಮಿಂದ ದೂರ ಹೋಗ್ತಾರೆ, ನಮ್ಮ ಜೊತೆ ಮಾತಾಡಲ್ಲ, ನಮ್ಗೆ ಸಹಾಯ ಮಾಡಲ್ಲ. ಆಮೇಲೆ ಎಲ್ಲಿ ನಾವು ಅವ್ರ ಹತ್ರ ಹೋದ್ರೆ ಸಹಾಯ ಮಾಡ್ಬೇಕಾಗುತ್ತೋ, ಅವರು ನಮ್ಮನ್ನ ಎಲ್ಲಿ ಹೆಲ್ಪ್ ಕೇಳ್ಬಿಡ್ತಾರೋ, ಈ ತರ ಎಲ್ಲ ಒಂದು ಮೈಂಡ್ ಸೆಟ್ ಅಲ್ಲಿ ನಮ್ಮಿಂದ ದೂರ ಇರ್ತಾರೆ ಸ್ನೇಹಿತರೆ. ಅವಾಗ ನಾವು ಬುದ್ಧಿ ಕಲಿಬೇಕಾಗುತ್ತೆ. ನೀವೇನಾರು ಅನ್ಕೊಳ್ಳಿ ಸ್ನೇಹಿತರೆ, ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ. ನಾನೊಂದು ಲಾಸ್ಟ್ ಒಂದು ಮಾತೇಳಿ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಗಿಸ್ತಾ ಇದ್ದೀನಿ ಅಂತಂದ್ರೆ, ಈ ಮಾತನ್ನ ಮುಗಿಸಿ ನಾನು ಒಂದು ಕುಕಿಂಗ್ ವಿಡಿಯೋ ಏನ್ ಮಾಡ್ತಾ ಇದ್ದೆ ಅದನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ನೀವೇನಪ್ಪಾ ಅಂತಂದ್ರೆ, ನಿಮ್ಮ ಜೇಬಲ್ಲಿ ದುಡ್ಡಿರ್ಬೇಕು, ನಿಮ್ಮ ಟೈಮ್ ನಿಮ್ಮಲ್ಲಿರ್ಬೇಕು. ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಳಕ್ ಹೋಗ್ಬಿಡಿ, ಮತ್ತೆ ನಿಮ್ಮ ದುಡ್ಡನ್ನು ವೇಸ್ಟ್ ಮಾಡ್ಕೊಳಕ್ ಹೋಗ್ಬಿಡಿ. ಆಮೇಲೆ ಯಾರು ಬಣ್ಣದ ಮಾತುಗಳು ಆಡ್ತಾರೆ, ಬಣ್ಣದ ಬಟ್ಟೆಗಳು ಹಾಕೋತಾರೆ, ಮತ್ತೆ ಬಣ್ಣದ ತರ ಜೀವನ ಮಾಡ್ತಾ ಇರ್ತಾರೆ, ಅವ್ರ ಹತ್ರ ಯಾರ ಹತ್ರನೂ ಸೇರಕ್ ಹೋಗ್ಬಿಡಿ ಸ್ನೇಹಿತರೆ. ಯಾಕೆ ಅಂತಂದ್ರೆ, ಒಬ್ಬ ಬಡವನ ಹತ್ರ ನಮ್ಮ ಕಷ್ಟ ಸುಖಗಳನ್ನ ಹಂಚ್ಕೊಬಹುದು, ಆದ್ರೆ ಒಬ್ಬ ನಮ್ಮನ್ನ ಸಮಯಕ್ಕೆ ಉಪಯೋಗಿಸ್ಕೋತಾರೆ ನೋಡಿ, ಅಂತವ್ರ ಹತ್ರ ನಾವು ಕಷ್ಟ ಸುಖ ಅಲ್ಲ, ಅವ್ರನ್ನ ನಾವು ಮಾತಾಡಿಸ್ಲೂಬಾರದು, ಮತ್ತೆ ಅವ್ರ ಮುಖನೂ ನೋಡಬಾರದು ಸ್ನೇಹಿತರೆ. ಅಷ್ಟು ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ನಿಮ್ಗೆಲ್ರಿಗೂ ಇವತ್ತು ಸಂಡೇ ಸ್ಪೆಷಲ್ ಅಂತೇಳಿ ನಾನು ಎಗ್ ರೈಸ್ ಮಾಡೋದನ್ನ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಮಾತುಗಳೆಲ್ಲ ಹೇಳ್ದೆ ಅಂತ ನೀವು ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ ಸ್ನೇಹಿತರೆ. ಇದನ್ನ ನೀವು ಕೂಡ ಒಂದ್ ಸ್ವಲ್ಪ ಬೇಕಾದ್ರೆ ಜಡ್ಜ್ ಮಾಡಿ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡಿ, ನಿಮ್ ಜೀವನದಲ್ಲೂ ಕಷ್ಟಗಳು ಬಂದಾಗ ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅನ್ನೋದನ್ನ ಥಿಂಕ್ ಮಾಡಿ. ಇವತ್ತು ನಾನು ನಿಮ್ಗೆ ಒಂದು ಹೇಳ್ತೀನಲ್ಲ ಸ್ನೇಹಿತರೆ, ನಾನೊಂದು ಡಿಸೈಡ್ ಮಾಡಿದ್ದೀನಿ ಇವತ್ತು. ಏನಪ್ಪಾ ಅಂತಂದ್ರೆ, ಇನ್ಮೇಲೆ ಏನೇ ಆಗ್ಲಿ ಸ್ನೇಹಿತರೆ, ನಾನು ನಂಬಿರ್ತಕ್ಕಂಥ ದೇವರು, ಮತ್ತೆ ನನ್ನ ಕೆಲಸ, ಮತ್ತೆ ನನ್ನ ಜೊತೆನಲ್ಲಿ ಯಾರಿದ್ದಾರೆ ಸದಾ ಅವರು ಮಾತ್ರ ನಾನು ನನ್ನ ಒಂದು ಟೈಮನ್ನ ಕೊಡೋದು, ನಾನು ಗೌರವಿಸೋದು, ನಾನು ಪ್ರೀತಿಸೋದು. ನೀವೇನಾರು ಅನ್ಕೊಳ್ಳಿ, ಯಾಕೆಂದ್ರೆ ಇವತ್ತು ಎಲ್ಲ ಬಣ್ಣದ ಜೀವನ. ನೀವೇನಾರು ಅನ್ಕೊಳ್ಳಿ ಸ್ನೇಹಿತರೆ, ಮಧ್ಯರಾತ್ರಿ 1 ಗಂಟೆ 2 ಗಂಟೆ 4 ಗಂಟೆ 12 ಗಂಟೆಗೆಲ್ಲ ನನ್ನ ವೆಹಿಕಲ್ಗಳನ್ನ ತಗೊಂಡೋಗಿ ಅವ್ರಿಗೆ ಏನೇನು ಹೆಲ್ಪ್ ಮಾಡಬೇಕೆಲ್ಲ ಮಾಡ್ಕೊಟ್ಟಿದ್ದೀನಿ. ಹಾಸ್ಪಿಟ್ಲ್ ಹತ್ರ ನೀವೇನಾರು ಅನ್ಕೊಳ್ಳಿ, ಒಂದು ನೈಟ್ ಫುಲ್ ಕೂತಿದ್ದೀನಿ ಅವರ ಒಂದು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಕ್ಕೋಸ್ಕರ, ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ. ನನ್ನ ಸ್ನೇಹಿತರು, ನನ್ನ ಸಂಬಂಧಿಕರು, ನನ್ನ ಒಂದು ಇವರು ನನ್ನ ಮನೆಯವರು ಅಂತ ಬೇಕಾದಷ್ಟು ರಿಸ್ಕ್ ತಗೊಂಡಿದ್ದೀನಿ. ಆದ್ರೆ ನನಗೆ ಹೆಲ್ತ್ ಇಶ್ಯೂ ಆದಾಗ ಯಾವನು ಕೂಡ ಬಂದು ಏನು ಎತ್ತ ಅಂತ ನೋಡ್ಲಿಲ್ಲ, ಮಾತಾಡ್ಲಿಲ್ಲ. ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ನನಗೆ ಏನು ಎತ್ತ ಅಂತ ವಿಚಾರಿಸ್ಕೊಳ್ಳಿಲ್ಲ. ನಾನು ಹೇಳೋದೇನು ಗೊತ್ತಾ ಸ್ನೇಹಿತರೆ, ನಾನು ಕಷ್ಟದಲ್ಲಿದ್ದೀನಿ ಅನ್ನೋ ಮಾತ್ರಕ್ಕೆ ನನಗೆ ದುಡ್ಡಿನ ಸಹಾಯ ಮಾತ್ರ ಬೇಕಾಗಿರಲ್ಲ, ನನಗೆ ಪ್ರೀತಿ ವಿಶ್ವಾಸ ಬೇಕಾಗಿರುತ್ತೆ, ನನಗೆ ಧೈರ್ಯ ತುಂಬುವವರು ಬೇಕಾಗಿರ್ತಾರೆ. ಇವತ್ತಿನ ಜೀವನ ಏನಾಗ್ಬಿಟ್ಟಿದೆ ಅಂತಂದ್ರೆ, ಎಲ್ಲ ನಾವು ಹೋದ್ರೆ ಸಾಕು, ನಾವು ನಮ್ಮಿಂದ ಹೆಲ್ಪ್ ಮಾಡಬೇಕಾಗುತ್ತೆ, ನಾವು ದುಡ್ಡು ಕಾಸೆಲ್ಲ ಕೊಡಬೇಕಾಗತ್ತೆ ಅಂತ ದೂರ ಇರ್ತಾರೆ. ಅಂಥವ್ರನ್ನೇ ನಾವು ದೂರ ಇಡಬೇಕು ಸ್ನೇಹಿತರೆ. ಇವಾಗ ನಾನು ಅದೇ ಕೆಲಸ ಮಾಡ್ತಾ ಇರೋದು. ಏನಪ್ಪಾ ಅಂತಂದ್ರೆ, ಇವಾಗ ನಾನು ನಿಮ್ ಜೊತೆಗೆ ಹೇಳಕ್ಕೇನು, ನಾನು ಯಾರನ್ನೂ ಕೂಡ ಸಮಯ ಸಾಧಕರಾಗಿರ್ಬೋದು, ಟೈಮ್ಗೆ ಉಪಯೋಗಿಸ್ಕೊಳ್ಳೋರಾಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಸಮಯ ಸಾಧಕರು, ಟೈಮ್ಗೆ ಉಪಯೋಗಿಸ್ಕೊಳ್ಳೋರು, ನಮ್ಮ ಜೊತೆ ನೈಸ್ ಆಗಿ ಮಾತಾಡಿ ಅವ್ರ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಳ್ಳೋದು, ಈ ತರದವ್ರನ್ನೆಲ್ಲ ನಾನು ಏನ್ ಮಾಡಿದೀನಿ ಅಂತಂದ್ರೆ, ಒಂದು ಲಿಸ್ಟ್ ಮಾಡ್ಕೊಂಡು ಅವ್ರನ್ನ ನಾನು ಏನ್ ಮಾಡಿದೀನಿ ಅಂತಂದ್ರೆ ಅವ್ರನ್ನ ಬಿಟ್ಟಾಕ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಾನು ನಿಮ್ಗೆ ಒಂದು ಡೇಟ್ ಅನ್ನು ಕೂಡ ತಿಳ್ಸಕ್ ಇಷ್ಟಪಡ್ತೀನಿ. 30/11/2025 ನನ್ನ ಲೈಫಲ್ಲಿ ಇದು ಕರಾಳ ದಿನ ಅಂತ ಹೇಳ್ಬೋದು. ಆದ್ರೆ ನಾನು ಇವತ್ತು ತುಂಬಾ ಬೇಜಾರಿನಲ್ಲಿದ್ದೀನಿ. ಯಾಕೆ ಅಂತಂದ್ರೆ, ಈ ಜನಗಳ ಬುದ್ಧಿ. ನೀವೇನಾರು ಅನ್ಕೊಳ್ಳಿ ಸ್ನೇಹಿತರೆ, ಅಂದ್ರೆ ನಾನು ನಿಮ್ಮ ಹತ್ರ ಇದನ್ನೆಲ್ಲ ಹೇಳಿ ಮೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇಲ್ಲ. ಒಂದು ಒಂದು ಮನೆಯಲ್ಲಿ ಒಂದು ಸಾವಾಗಿದೆ ಅಂತಂದ್ರೆ, ಅದು ಯಾರು ಅಂತಾನೆ ನನಗೆ ಗೊತ್ತಿರಲ್ಲ. ಅವ್ರ ಮನೆ ಹತ್ರ ಹೋಗಿ ಏನು ಎತ್ತ ಅವ್ರಿಗೇನಾದ್ರು ಒಂದು ಸಣ್ಣ ಪುಟ್ಟ ಹೆಲ್ಪ್ ಏನಾದ್ರು ಮಾಡೋಕ್ಕಾಗತ್ತಾ ಅಂತ ನಾನು ಇವತ್ತು ಯೋಚನೆ ಮಾಡ್ತೀನಿ. ಆದ್ರೆ ಇವತ್ತು ನಾನು ಕಷ್ಟದಲ್ಲಿರುವಾಗ ಯಾರು ಬರಲಿಲ್ಲ. ಆದ್ರೆ ನಾನು ಕಷ್ಟದಲ್ಲಿರುವಾಗ ಬಂದಿರೋದು ಯಾರಪ್ಪ ಅಂತಂದ್ರೆ, ನನ್ನ ನಂಬಿ ಬಂದಿರತಕ್ಕಂಥವ್ರು, ಮತ್ತೆ ನಾನು ನಂಬಿರ್ತಕ್ಕಂಥ ದೇವರು, ಮತ್ತೆ ನಾನು ನಂಬಿರ್ತಕ್ಕಂಥ ಕೆಲಸ. ಇಷ್ಟೇ ನನ್ನ ಹತ್ರ ಬಂದಿರೋದು. ನಿಜವೂ ನಿಮ್ಗೆಲ್ಲ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ದುಡ್ಡಿದ್ದಾಗ ದುನಿಯಾ ಮಾಡೋದು, ಇಲ್ಲದೆ ಇರುವಾಗ ಕೂತ್ಕೊಳ್ಳೋದು, ಆ ರೀತಿ ಮಾಡಕ್ ಹೋಗ್ಬಿಡಿ. 1 ರೂಪಾಯಿನೂ ಯೋಚನೆ ಮಾಡಿ ಖರ್ಚು ಮಾಡಿ. 1 ನಿಮಿಷನೂ ನೀವು ಟೈಮನ್ನ ನೀವು ವೇಸ್ಟ್ ಮಾಡಕ್ ಹೋಗ್ಬಿಡಿ. ನಿಮ್ಗೋಸ್ಕರ ನೀವು ಟೈಮನ್ನ ಸ್ಪೆಂಡ್ ಮಾಡಿ. ನೀವು ಬೇರೆಯವ್ರಿಗೋಸ್ಕರ ಟೈಮನ್ನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬಿಡಿ. ಯಾಕೆಂದ್ರೆ ಕಷ್ಟ ಅಂತ ಬಂದಾಗ ನಿಮ್ಮ ಹತ್ರ ಯಾರು ಬರಲ್ಲ, ನೀವು ಬೇಕಾದ್ರೆ ಹೋಗ್ತೀರಾ, ನಿಮ್ಮ ಹತ್ರ ಯಾರು ಬರಲ್ಲ. ಇಷ್ಟೇಳಿ ನಾನು ಈ ನನ್ನ ಮಾತನ್ನ ಮುಗಿಸಿ ನಾನು ಇವಾಗ ವಿಡಿಯೋ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ಇವಾಗ ನಾವು ಮಾಡ್ತಾ ಇರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ನಿಮ್ ಜೊತೆಗೆ ಹೇಳಕ್ಕೇನು, ಇವತ್ತು ಸ್ವಲ್ಪ ಅಮೌಂಟ್ ಎಲ್ಲ ಸ್ವಲ್ಪ ಇಲ್ಲದೆ ಇರೋದ್ರಿಂದ, ಪ್ರಾಬ್ಲಮ್ ಅಲ್ಲಿ ಇರೋದ್ರಿಂದ ಇವತ್ತು ನಾವು ಬರೀ ಮೊಟ್ಟೆ ತಗೊಂಡ್ಬಂದು ಎಗ್ ರೈಸ್ ಮಾಡ್ಕೋತಾ ಇದೀವಿ ರಾತ್ರಿ ಊಟಕ್ಕೆ. ಇವಾಗ ನಾವು ಅದನ್ನೇ ಪ್ರಿಪೇರ್ ಮಾಡ್ತಾ ಇದೀವಿ. ನೋಡಿ ಸ್ನೇಹಿತರೆ, ಇವಾಗ ನಾವು ಗ್ಯಾಸ್ ಸ್ಟವ್ ಮೇಲೆ ದೊಡ್ಡ ಬಾಂಡ್ಲಿ ಇಟ್ಟು ನಾವು ಅಡಿಗೆ ಎಣ್ಣೆ ಹಾಕಿ ಇವಾಗ ಕರಿಬೇವಿನ ಸೊಪ್ಪೆಲ್ಲ ಹಾಕಿದೀವಿ. ಇವಾಗ ಪ್ರಿಪೇರ್ ಆಗ್ತಾ ಇದೆ. ಇವಾಗ ನೋಡ್ಕೊಳ್ಳಿ ಸ್ನೇಹಿತರೆ. ಇದು ಅದೇ ಮಾಮೂಲಿ ಈಗ ಪಾತ್ರೆಗೆ ಅಡಿಗೆಣ್ಣೆ ಹಾಕಿ ಕರಿಬೇವಿನ ಸೊಪ್ಪು ಹಾಕಿದ್ದೆ. ನಾನು ಈರುಳ್ಳಿ ಫ್ರೈ ಹಾಕಿದ್ದೀನಿ. ಆಮೇಲೆ ಕಮ್ಮಿ ಉರಿಲಿ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಿದ್ದೀನಿ. ಇನ್ನೂ ಫ್ರೈ ಆಗಬೇಕು ಆಗ್ಲಿ.
ಯಾರು ಫೋನ್ ಮಾಡಿದ್ದು? ಕಸ್ಟಮರಾ? ಸರಿ ಆಯ್ತು. ಇನ್ನೂ ಫ್ರೈ ಆಗ್ಬೇಕಾ ಈರುಳ್ಳಿ? ನನಗೆ ನಿಮ್ಮ ಅಮ್ಮ ಫೋನ್ ಮಾಡಿದ್ರೆ ನಾವು ಕೊರೆಯಾಗಿ ಕೊಟ್ಟದೆ ಅಂತ ತಿಳ್ಕೊಬಿಟ್ಟು. ಅವಾಗ ಫೋನ್ ಮಾಡಿದ್ರಲ್ಲ, ಪುನಃ ಏನಕ್ಕೆ ಫೋನ್ ಮಾಡೋರೆ ಅವರು ತಿಳ್ಕೊಂಬಿಟ್ಟು. ಏನೋ ಇವತ್ತು ಸಂಡೇ ಅಲ್ವಾ, ಏನೋ ಇವತ್ತು ಸ್ಪೆಷಲ್ ಇರಬೇಕು ನಿಮ್ಮ ಮನೇಲಿ ಅಂತ ತಿಳ್ಕೊಂಡೆ. ಮಟನ್, ಚಿಕನ್, ಫಿಶು. ಏನಿದು ಹೊಸ ಥರ ಐಡಿಯಾ? ಇದು ಒಳ್ಳೆ ಚೆನ್ನಾಗೈತೆ ಈ ಐಡಿಯಾ. ಹಿಂಗೆ ಮಾಡಿದ್ರು ಚೆನ್ನಾಗಿರುತ್ತೆ. ಕಾದಿರೋ ಎಣ್ಣೆಗೆ ಮೊಟ್ಟೆ ಹಾಕೊಂಡು ಏನಪ್ಪ ನಾನು ಅವಾಗಲೇ ನ್ಯೂಸ್ ನೋಡ್ತಾ ಇದ್ನಲ್ಲ, ಒಬ್ಬರು ಡಾಕ್ಟ್ರು ಏನು ಹೇಳ್ತಾರೆ ಅಂತಂದ್ರೆ, ಮೊಟ್ಟೆ ತಿಂದರೆ ಆರೋಗ್ಯಕ್ಕೆ ಒಳ್ಳೇದು, ಬೇಯಿಸಿರೋ ಮೊಟ್ಟೆ ಮತ್ತು ಆಮ್ಲೆಟ್ ತಿನ್ನಿ, ತುಂಬ ಒಳ್ಳೇದು, ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಎಷ್ಟಾಗ್ತಾ ಇದೆಯಾ ಮೊಟ್ಟೆ? 8 ಹಾಕ್ಬಿಡಪ್ಪ, ರೈಸ್ ಜಾಸ್ತಿ ಇದೆಯಲ್ಲ, 8 ಹಾಕ್ಬಿಡು. ಬೇಕಾದ್ರೆ ಇದಕ್ಕೆ ಒಂದೆರಡು ಇದು ಮಾಡ್ಕೊಂಡ್ರು ಪರವಾಗಿಲ್ಲ. ಅಲ್ಲಿ ಎಷ್ಟಿದೆ ಮೊಟ್ಟೆ? ಇನ್ನು 5 ಇದೆಯಾ ಅಲ್ಲಿ? 3 ಆಮ್ಲೆಟ್. ಒಂದು ಇನ್ನೊಂದು ಹಾಕ್ಬಿಡಿ ಇಲ್ಲಿಗೆ.
ಮೊಟ್ಟೆ ಅಲ್ಲಿ ಸಿಟಿನಲ್ಲಿ ಕಮ್ಮಿ ಇರುತ್ತೆ. ಒಂದು ಟ್ರೇ ತಂದ್ಕೊಬಿಟ್ರೆ ಒಂದು 2 ಡಜನ್ ಬರುತ್ತೆ. ಒಂದು ಟ್ರೇ 1 ಡಜನ್ 2 ಡಜನ್ ಏನೋ ಬರುತ್ತೆ. ಒಂದು ಟ್ರೇ ತಂದು ಟ್ರೇಯಲ್ಲಿ ಇಟ್ಕೊಂಡ್ಬಿಟ್ರೆ, ಯಾವತ್ತೂ ಮೊಟ್ಟೆನ ಟ್ರೇಯಲ್ಲಿ ಇಟ್ಕೋಬೇಕಂತ. ಅದೇ ಹಿಂಗೆ ರೌಂಡಿಗೆ ಬರುತ್ತೆ ನೋಡು ಟ್ರೇ, ಆ ಥರ ಟ್ರೇಯಲ್ಲಿ ಇಟ್ಕೋಬೇಕಂತ. ಮೊಟ್ಟೆ ಹಾಳಾಗಲ್ವಂತ, ಗಾಳಿ ಆಡುತ್ತಂತೆ. ಈ ಕವರಲ್ಲಿ ಬಾಕ್ಸಲ್ಲಿ ಇಟ್ಬಿಟ್ರೆ ಮೊಟ್ಟೆ ಹಾಳಾಗುತ್ತಂತ. ಅದಕ್ಕೆ ಟ್ರೇ ಸಮೇತ ಒಂದು ಟ್ರೇ ತಂದ್ಬಿಡ್ತೀನಿ, ಮನೇಲಿರಲಿ ಫ್ರೆಶ್ ಮೊಟ್ಟೆ ತಂದ್ಬಿಡ್ತೀನಿ. ಈಗ ಇದಕ್ಕೆ ಸಾಲ್ಟ್ ಪೌಡ್ರು, ಅರಿಶಿನ ಪೌಡ್ರು, ಎಲ್ಲ ಥರ ಪೌಡ್ರು ಇದಕ್ಕೆ ಹಾಕೊಬೇಕು. ಇವಾಗ ಒಳ್ಳೆ ಐಡಿಯಾ ಇದು. ನೋಡಿ ಸ್ನೇಹಿತರೆ, ಇವತ್ತು ನಾವು ನಮ್ಮ ಮನೆಯಲ್ಲಿ ಎಗ್ ರೈಸ್ ಮಾಡ್ತಾ ಇದ್ದೀವಿ. ಎಗ್ ರೈಸ್ ಅಂದರೆ ಇದೇ ಫಸ್ಟ್ ಟೈಮ್ ಅಲ್ಲ, ತುಂಬ ಸಲ ಮಾಡಿದ್ದೀವಿ. ಮತ್ತು ನಾನು ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದೇನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀವಿ, ಸ್ವಲ್ಪ ಸ್ಟೈಲ್ ಚೇಂಜ್ ಮಾಡಿ. ಅದಕ್ಕೆ ಸ್ವಲ್ಪ ದೊಡ್ಡ ಬಾಂಡ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಏನೋ ನನ್ನ ವೈಫ್ ಅವ್ರದ್ದು ಇವತ್ತು ಒಂದು ಸ್ಪೆಷಲ್ ಒಂದು ಐಡಿಯಾ ಉಪಯೋಗಿಸ್ತಾ ಇದ್ದಾರೆ ಇವತ್ತು ಎಗ್ ರೈಸ್ ಮಾಡೋದು. ಏನೋ ಒಂದು ಸ್ವಲ್ಪ ಸ್ಟೈಲ್ ಚೇಂಜ್ ಮಾಡಿದ್ದಾರೆ ಇವತ್ತು. ಸಾಲ್ಟ್ ಪೌಡ್ರು, ಅರಿಶಿನ ಪೌಡ್ರು, ಚಿಲ್ಲಿ ಪೌಡ್ರು, ಪೆಪ್ಪರ್ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ, ಸ್ವಲ್ಪ ಮಟನ್ ಸಾಂಬಾರು ಪುಡಿ ಪೌಡ್ರು, ಇಷ್ಟು ಹಾಕಿದ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ. ನಾನು ಹೇಳ್ದಂಗೆ ಒಂದೊಂದೇ ಹಾಕು ಪೌಡ್ರನ್ನ ಚೆನ್ನ. ನಾನು ಹೇಳ್ತೀನಲ್ಲ ಹಂಗೆ ಹಾಕೋ, ಅಂದರೆ ಎಷ್ಟೆಷ್ಟು ಬೇಕೋ ಅಷ್ಟು ನೀನು ಹಾಕೋ. ನಾನು ಹೇಳೋದನ್ನ ಹಾಕೋಲ್ಲ ಏನಕ್ಕೆ. ಫಸ್ಟು ಸಾಲ್ಟ್ ಪೌಡ್ರ್ ಹಾಕು ಒಂಚೂರು. ಫಸ್ಟು ಸಾಲ್ಟು, ಅರಿಶಿನ ಪೌಡ್ರು, ಮೆಣಸು ಪೌಡ್ರು, ಫಸ್ಟು ಈ 3 ಹಾಕು. 1 2 3 ಚಿಲ್ಲಿ ಸ್ವಲ್ಪ ಹಾಕು, 1/4 ಸ್ಪೂನ್ ಅಷ್ಟು. ಗರಂ ಮಸಾಲ, ಧನಿಯಾ ಪೌಡರ್ 2 ಹಾಕು. 4 5 6 ಸಾಕು. ಅಲ್ಲಿ ಮಟನ್ ಸಾಂಬಾರು ಪೌಡ್ರು 1/4 ಸ್ಪೂನ್ ಹಾಕಿ. 6 ಸ್ವಲ್ಪ ಖಾರ ಆಗ್ಬಿಡ್ತು. 6 7 ನೋಡಿ ಸ್ನೇಹಿತರೆ, ಇವಾಗ ನಾನು ನಿಮಗೆ ಈ ವಿಡಿಯೋದಲ್ಲಿ ಒಂದು 7 ಥರ ಮಸಾಲೆ ಐಟಮ್ಗಳನ್ನ ಹಾಕೊಂಡಿದ್ದೀನಿ ಇಲ್ಲಿಗೆ. ನಾನು ಏನೇನಪ್ಪ ಅಂತ ಫಸ್ಟಿಂದ ಇನ್ನೊಂದ್ಸರಿ ಹೇಳ್ತೀನಿ, ಬೇಕಾದ್ರೆ ಲಿಸ್ಟ್ ಮಾಡ್ಕೊಳ್ಳಿ ಅಥವಾ ಮೈಂಡಲ್ಲಿ ಇಟ್ಕೊಳ್ಳಿ. ಸಾಲ್ಟ್ ಪೌಡ್ರ್ ಹಾಕೊಂಡು, ಸಾಲ್ಟ್ ಪೌಡ್ರ್ ಹಾಕೊಂಡ್ಮೇಲೆ ಅರಿಶಿನ ಪೌಡ್ರ್ ಹಾಕೊಂಡ್ವು, ಅರಿಶಿನ ಪೌಡ್ರ್ ಹಾಕೊಂಡ್ಮೇಲೆ ಪೆಪ್ಪರ್ ಮೆಣಸು ಹಾಕೊಂಡ್ಮೇಲೆ ನಾವು ಧನಿಯಾ ಪೌಡ್ರ್ ಹಾಕೊಂಡ್ವು, ಆಮೇಲೆ ಗರಂ ಮಸಾಲ ಹಾಕೊಂಡ್ವು, ಚಿಲ್ಲಿ ಪೌಡ್ರ್ ಹಾಕೊಂಡ್ವು, ಆಮೇಲೆ ನಾವು ನಮ್ಮದು ಮಟನ್ ಸಾಂಬಾರು ಪುಡಿ ಇತ್ತು ಅದೊಂದು ಸ್ವಲ್ಪ ಹಾಕೊಂಡ್ವಿ. ಇದೆಲ್ಲ ಏನಪ್ಪ ಅಂತಂದರೆ ನೀವು 1 ಸ್ಪೂನ್ ಹಾಕೊಬೇಕಾಗಿಲ್ಲ ಸ್ನೇಹಿತರೆ. ನಿಮಗೆ ರುಚಿಗೆ ಎಷ್ಟು ಬೇಕು, ಖಾರ ಎಷ್ಟು ಬೇಕು, ಸ್ಪೈಸಿ ಎಷ್ಟು ಬೇಕು ಅಷ್ಟು ಮಾತ್ರ ನೀವು ಹಾಕೊಬೇಕು. ಇವತ್ತು ನಾವು ಸ್ವಲ್ಪ ಮಾಡೋದನ್ನೇ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ಸ್ವಲ್ಪ ಆದರೂ ಮೊಟ್ಟೆ ಕಮ್ಮಿ ಆಯಿತು. ಅಷ್ಟೇ ನಾವು ಮಿನಿಮಮ್ ಒಂದು 12 ಮೊಟ್ಟೆಗೆ ಎಗ್ ರೈಸ್ ಮಾಡ್ತಾ ಇದ್ದೀವಿ ಯಾವಾಗಲೂ. ಆದರೆ ಇವತ್ತು ಸ್ವಲ್ಪ ಮೊಟ್ಟೆ ಕಮ್ಮಿ ಆಗಿದೆ ಇವತ್ತು.
ನಾನು ನಿಮ್ಗೆ ಅವಲೇ ಹೇಳಿದ್ನಲ್ಲ ಮೊಟ್ಟೆ ಏನಕ್ಕೆ ಕಮ್ಮಿ ಆಯಿತು, ಇವತ್ತು ಸಂಡೇ ಸ್ಪೆಷಲ್, ಇವತ್ತು ಎಗ್ ರೈಸ್ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ. ಅದನ್ನು ನೀವು ನೀಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಅದು. ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸು ನನಗೂ ಒಂದು ಎಕ್ಸ್ಪೀರಿಯೆನ್ಸ್ ಇದ್ದಂಗೆ, ನನ್ನ ಒಂದು ಎಕ್ಸ್ಪೀರಿಯೆನ್ಸು ನಿಮಗೂ ಎಕ್ಸ್ಪೀರಿಯೆನ್ಸ್ ಇದ್ದಂಗೆ. ನಮಗೇನೆ ನಾವು ಏನು ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಥವಾ ಬೇರೆಯವ್ರನ್ನ ನೋಡಿ ನಾವು ಕಲಿಬೇಕು ಅಂತೇನಿಲ್ಲ, ಎಲ್ಲವೂ ಒಂದೇನೆ, ಸರಿನಾ? ನೋಡಿ ಸ್ನೇಹಿತರೆ, ಇವಾಗ ಏನಪ್ಪ ಅಂದರೆ ಸ್ಪೈಸಿಯಾಗಿ ರೆಡಿಯಾಗಿದೆ. ಈಗ ಜಸ್ಟ್ ಏನಂದರೆ ಇವಾಗ ಇನ್ನೊಂದು 2 ಮಿನಿಟ್ಸ್ ಎಲ್ಲ ಮಿಕ್ಸ್ ಮಾಡಿ ರೈಸ್ ಹಾಕ್ಬೇಕು. ಇವಾಗ ಹೇಳ್ಬೇಕು ಅಂತಂದರೆ ಸ್ನೇಹಿತರೆ, ಮೊಟ್ಟೆ ಫ್ರೈ ಮಾಡ್ಕೋತೀವಲ್ಲ ನಾವು, ಮೊಟ್ಟೆ ಫ್ರೈ ಮಾಡ್ಕೊಳ್ಳೋಕ್ಕಿಂತ ಮೊಟ್ಟೆ ಫ್ರೈ ಮಾಡ್ಕೊಳ್ಳೋದು ಒಂದು ಸ್ಟೈಲ್ ಆದರೆ, ಈ ಒಂದು ಮೊಟ್ಟೆ ಈ ಥರ ಮಾಡ್ಕೊಂಡು ಬೇಕಾದ್ರೆ ಇದ್ರ ಜೊತೆಗೆ ರೈಸ್ ತಿನ್ಬೋದು. ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇವಾಗ ನೋಡಿ, ಇವಾಗ ಮಾಡಿದಾರಲ್ಲ ಇದು ತುಂಬ ಚೆನ್ನಾಗಿದೆ. ಇದನ್ನ ಒಂದು ಪ್ಲೇಟ್ಗೆ ಒಂದು ಚೂರು ಹಾಕ್ಬಿಡಮ್ಮ ನನಗೆ ಸ್ವಲ್ಪ. ನಾನು ಈ ಥರ ಎಲ್ಲ ಮಾಡೋದಕ್ಕೆ ತುಂಬ ಇಷ್ಟ ಆಯಿತು ಅಂತಂದರೆ ಇದನ್ನು ಒಂದು ಸಣ್ಣ ಪ್ಲೇಟ್ಗೆ ಒಂದು 4 ಸ್ಪೂನ್ ಹಾಕೊಂಡು ತಿಂತೀನಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಎಲ್ಲ ಥರ ಮಸಾಲೆ ಹಾಕಿರ್ತೀವಿ, ಮೊಟ್ಟೆ ಫ್ರೈ ಮಾಡ್ದಂಗೆ ಇದು. ಮೊಟ್ಟೆ ಫ್ರೈಗಿಂತ ಸೂಪರ್ ಆಗಿರುತ್ತೆ ಇದು, ಯಾಕಂದರೆ ಇದೊಂಥರ ಸ್ಟೈಲಿಶ್ ಆಗಿ ಬಂದಿರುತ್ತೆ ಇದು. ನೋಡಿ ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ಇದನ್ನ ನಾನು ಒಂದು 4 ಸ್ಪೂನ್ ಟೇಸ್ಟ್ ನೋಡ್ಲಿಕ್ಕೆ ಅಂತೇಳಿ ನಾನು ಇವಾಗ ನಾನು ಪ್ಲೇಟ್ಗೆ ಹಾಕ್ಸ್ಕೊಂಡಿದ್ದೀನಿ. ಇದನ್ನ ಒಂದ್ ಕಡೆ ಇಟ್ಟಿರ್ತೀನಿ ನಾನಿಲ್ಲಿ. ನೋಡಿ ಇವಾಗ ರೈಸ್ ಹಾಕ್ತಾ ಇದ್ದಾರೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ, ಅಷ್ಟೇ. ಇವಾಗ ಏನಂದ್ರೆ ಒಂದು 5 to 6 ಮಿನಿಟ್ಸ್ ಕಂಟಿನ್ಯೂಸ್ ಚೆನ್ನಾಗಿ ಜಾಸ್ತಿ ಉರಿಕೊಟ್ಟು ಮಿಕ್ಸ್ ಮಾಡಬೇಕು. ಕೈಯಲ್ಲೇ ಪುಡಿ ಮಾಡ್ಬಿಡೋದಲ್ವಾ, ಏನಿಲ್ಲ, ಕೈ ತೊಳ್ಕೊಂಡು ಕೈಯಲ್ಲಿ ನೀಟಾಗಿ ಪುಡಿ ಮಾಡಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕೈಯೆಲ್ಲ. ಏನಿಲ್ಲ ಸ್ನೇಹಿತರೆ, ನಾನು ರೈಸನ್ನ ಹೊರಗಡೆ ಹಾಕಿದ್ರಲ್ಲ, ಅದಕ್ಕೆ ನಾನು ಕೈಯಲ್ಲೇ ಪುಡಿ ಮಾಡಬಾರ್ದ ಅಂತಂದ್ರೆ, ಅದಕ್ಕೆ ರೈಸ್ ಬಿಸಿ ಇದೆ ಅಂತ ಹೇಳಿದ್ರು ಅಷ್ಟೇ. ಯಾಕೆಂದ್ರೆ ನಾವು ಅನ್ನದ ಕೈನಲ್ಲಿ ಅಥವಾ ಅನ್ನದ ಕೈನಲ್ಲಿ ಮತ್ತೆ ಅಥವಾ ನಾವೇನಾದ್ರೂ ಇದರಲ್ಲಿ ನಾವೇನು ಮಿಕ್ಸ್ ಮಾಡೋಕ್ಕೆ ಅಂತ ಈ ಚಪಾತಿ ಎಲ್ಲ ನಾವು ಸುಡ್ತೀವಿ, ಅಲ್ಲೇ ಅಂತ ಹೇಳ್ತೀವಿ. ಅಲ್ಲೇ ಮತ್ತೆ ಅನ್ನದ ಕೈನಲ್ಲಿಗಿಂತ ಕೈನಲ್ಲಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಕೈಯಲ್ಲಿ ಅಂದರೆ ಪೂರ್ತಿ ಬಾಂಡ್ಲಿ ಇರೋದೆಲ್ಲ ಕೈಯಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ, ಓನ್ಲಿ ಫಾರ್ ರೈಸ್ ಮಾತ್ರ. ರೈಸನ್ನು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಫುಲ್ ಹುಡಿ ಆಗುತ್ತೆ ಅದು. ತುಂಬ ಬಿಸಿ ಇದೆಯಾ ರೈಸು? ಬಿಸಿ ಕೈ ಹಾಕ್ತೀನಿ. ಅನ್ನದ ಕೈ ಎತ್ಕೊಂಡ್ಬಿಡಿ. ಇವಾಗ ಹೇಳ್ತೀನಿ, ಅನ್ನದ ಕೈ ಎತ್ಕೊ. ಇದು ಸ್ವಲ್ಪ ಕೈ ನೋವು ಬರುತ್ತೆ, ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇದರಲ್ಲಿ ಮಿಕ್ಸ್ ಮಾಡಿ. ಅನ್ನದ ಕೈ ಸ್ವಲ್ಪ ದೊಡ್ಡದಾಗಿರುತ್ತಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ಹಿಂಗೆ ಎತ್ತಿ ಸ್ವಲ್ಪ ಸ್ಪ್ರೆಡ್ ಮಾಡ್ಬೋದು. ಇದನ್ನ ಸೈಡಿಗೆ ಮಾಡ್ಬಿಟ್ಟು ಅದನ್ನೇ ಎತ್ಕೊ, ಆಮೇಲೆ ಇದನ್ನೇ ಎತ್ಕೊ. ಇದು ಕೈ ನೋವು ಬರುತ್ತೆ ಇಡೀ.
ನೋಡಿ ಇವಾಗ ನಿಮ್ಗೆ ಏನಪ್ಪ ಅಂದರೆ ಸ್ವಲ್ಪ ಗ್ರಿಪ್ ಮಿಕ್ಸ್ ಮಾಡ್ಬೋದು ಜಾಸ್ತಿ ನೀಟಾಗಿ ರೈಸ್. ಇಷ್ಟೇನೆ ರೈಸ್ ಮಾಡಿದ್ರೆ ಎಷ್ಟು ಮಾಡ್ತೀರಾ? ಅರ್ಧ ಪಾವು ಮಾಡ್ತೀರಾ? ಅಲ್ಲಿ ಒಂದು ಟೊಮೊಟೊ ಕಿಚಪ್ ಅಂತ ಇತ್ತು ಒಂದು ಅದು ಫ್ರಿಡ್ಜಲ್ಲಿ, ಅದೇ ಟೊಮೊಟೊ ಕಿಚಪ್ ಅಂತ ಟೊಮೊಟೊದು ಚೆನ್ನಾಗಿರುತ್ತೆ, ಹಾಕ್ಬೋದು. ರೈಸ್ಗೆ ಹಾಕೋದಿಲ್ಲ. ಅವರು ನಮ್ಮ ಫ್ರೆಂಡು ಎಡಿಷನ್ ಕಾಲೇಜ್ ಹತ್ರ ಮಹೇಶ್ ಎಗ್ರೀಸ್, ಅವರು ರೈಸ್ಗೆ ಟೊಮೊಟೊ ಕಿಚಪ್ ಹಾಕ್ತಿತ್ತು, ಸಕ್ಕ ಟೇಸ್ಟ್ ಬರುತ್ತೆ ಅದು ಅಂತ. ಮಿಕ್ಸ್ ಮಾಡಾಯ್ತು ಅಷ್ಟೇನಾ? ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಿಂಗೆ ರೌಂಡು ಕುದುರಿಸ್ಬೇಕು ಹಿಂಗೆ ಆ ಥರ ಆಕಳವಾಗ್ಲೇ ನೀಟಾಗಿ ಹಿಂಗೆ ಉದುರಿಸ್ಬಿಟ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು ತುಂಬ ಕಮ್ಮಿ, ಇನ್ನು ಸ್ವಲ್ಪ ಹಾಕ್ಬೇಕು ಕೊತ್ತಂಬರಿ ಸೊಪ್ಪು. ಅದು ರೈಸಿಗೆ ಮಿಕ್ಸ್ ಆಗಬೇಕಲ್ಲ ಮೇನಾಗಿ, ಅದು ಮಸಾಲೆಗೆ ಹಾಕ್ತೀಯ. ಕೊತ್ತಂಬರಿ ಸೊಪ್ಪು ಹಾಕೋದು ಮಸಾಲೆಗೆ, ಅದು ಮಸಾಲೆಗೆ ಬೆಂದೋಯ್ತದ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಏನು ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಕೊತ್ತಂಬರಿ ಸೊಪ್ಪು ಕಾಣಬೇಕು, ಇರಲಿ, ಏನು ತೊಂದರೆ ಇಲ್ಲ. ನಾವು ಯಾವ ಥರ ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಪೀಸ್ಗಳು ಕಾಣಬೇಕು ರೈಸ್ ಅಂತೀವಿ, ಆ ಥರ. ಸ್ವಲ್ಪ ಉರಿ ಕೊಟ್ಕೊಂಡು ಮಿಕ್ಸ್ ಮಾಡುವ. ಎರಡು ನಿಮಿಷ ಆಗಲಿ. ನೋಡಿ ಸ್ನೇಹಿತರೆ, ಇವಾಗ ಫೈನಲ್ ಆಗಿ ನಾನು ನಿಮಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಇದು ಒಂದು ಹೋಮ್ ಮೇಡ್ ಅಂದ್ರೆ ಮನೆಯಲ್ಲೇ ಮಾಡ್ತಿರ್ತಕ್ಕಂಥ ಎಗ್ ರೈಸ್ ಅಂತ ಹೇಳ್ಬೋದು. ಆಮೇಲೆ ಒಂದು ಟೇಸ್ಟಿ ಆಗಿರ್ತದೆ, ಮತ್ತೆ ಒಂದು ಸ್ಪೈಸಿ ಆಗಿರುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಿಮ್ಗೆ ಇದು ವಿಲೇಜ್ ಸ್ಟೈಲ್ ಅಂತ ಹೇಳ್ಬೋದು. ಇದಕ್ಕೆ ನಾನು ಜಾಸ್ತಿ ಯಾವುದೇ ತರ ಏನು ಕೆಲವೊಂದೆಲ್ಲ ಏನು ಮಿಕ್ಸ್ ಮಾಡಿಲ್ಲ. ಇದಕ್ಕೆ ನಾನು ಮಸಾಲೆ ಪೌಡರ್ಗಳು ಹೇಳಿದ್ನಲ್ಲ ಅದು, ಮತ್ತೆ ಮೊಟ್ಟೆ, ಸಾಲ್ಟು, ಮತ್ತೆ ಈರುಳ್ಳಿ, ಟೊಮೊಟೊ ಹಾಕಿದ್ದೀನಪ್ಪ. ಇದಕ್ಕೆ ಟೊಮೊಟೊ ಹಾಕಿಲ್ಲ. ಆಕ್ಚುಲಿ ಟೊಮೊಟೊ ಹಾಕ್ಬೇಕು ಸ್ನೇಹಿತರೆ. ಈರುಳ್ಳಿ, ಟೊಮೊಟೊ, ಎಗ್ ರೈಸ್ಗೆ ಟೊಮೊಟೊ ಬಿದ್ದರೆ, ಹುಳಿ ಬಿದ್ದರೆ ತುಂಬ ಚೆನ್ನಾಗಿರುತ್ತೆ, ಇದು ಸ್ಪೈಸಿ ಆಗಿರುತ್ತೆ. ಆದರೆ ಇವತ್ತು ನಾವು ಟೊಮೊಟೊ ಸ್ವಲ್ಪ ಹಾಕಿಲ್ಲ ಇವತ್ತು, ಹಾಗೆ ಸ್ಪೈಸಿ ಆಗಿರಲಿ ಅಂತ ಎಗ್ ರೈಸ್ ಮಾಡಿದ್ದೀವಿ. ಟೊಮೊಟೊ ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಮಾಡೋದಾದ್ರೆ ಸ್ವಲ್ಪ ಒಂದು 4 ರಿಂದ 5 ಈರುಳ್ಳಿ ಜಾಸ್ತಿ ಹಾಕಬೇಕು. ಟೊಮೊಟೊ 1 ರಿಂದ 2 ಟೊಮೊಟೊ ಹಾಕಬೇಕು, ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಒಂದು ಲೆಮನ್ ಏನಾರ ಇತ್ತು ಅಂದರೆ ನಿಮ್ಮ ಹತ್ರ, ಅದನ್ನು ಕೂಡ ನೀವು ಮಸಾಲೆ ಆಗಿರುತ್ತಲ್ಲ ಒಂದು ಮೊಟ್ಟೆ ನೀವು ಫ್ರೈ ಮಾಡಿರ್ತಾರಲ್ಲ ರೈಸ್ ಹಾಕೊಳ್ಳೋಕೆ ಮುಂಚೆ, ಅವಾಗ ನೀವೇನಪ್ಪ ಅಂತಂದರೆ ಒಂದು ಲೆಮನ್ ಕೂಡ ಹಾಕ್ಬೋದು ನೀವು. ತುಂಬ ಸ್ಪೈಸಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಿಮ್ಮೆಲ್ರಿಗೂ ಒಂದು ವಿಷಯನ ತಿಳಿಸೋಕ್ಕೆ ನಾನು ಇವಾಗ ಇಷ್ಟಪಡ್ತೀನಿ ಸ್ನೇಹಿತರೆ. ಇವಾಗ ವಿಡಿಯೋ ಎಂಡ್ ಆಗ್ತಾ ಇದೆ, ಎಲ್ಲ ರೆಡಿ ಇದೆ. ಇವಾಗ ಏನಿದ್ರೆ ಇವಾಗ ನಾವು ಊಟ ಮಾಡೋದೇನೋ ಇವಾಗ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಸ್ನೇಹಿತರೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ರೆಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿದರೆ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೀ ಟೈಮ್ನಲ್ಲಿ ವಿಡಿಯೋಗಳನ್ನೆಲ್ಲ ನೋಡಿ ಸ್ನೇಹಿತರೆ. ನೀವು ವಿಡಿಯೋಗಳು ನೋಡಿದ್ರೆ ಮಾತ್ರ ನನಗೆ ನಾನೊಂದು ಶ್ರಮದಿಂದ ಏನೋ ಒಂದು ವಿಡಿಯೋಗಳನ್ನ ಮಾಡಿರ್ತೀನಿ.
ಒಂದು ಫುಡ್ ವಿಡಿಯೋ ಅಂತ, ಅದಕ್ಕೆ ಒಂದು ಬೆಲೆ ಸಿಗುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನೀವು ಫುಲ್ ವಿಡಿಯೋ ನೋಡಿದಾಗ ನನಗೆ ಒಂದು ಸ್ವಲ್ಪ ಟೈಮ್ ಕವರ್ ಆಗುತ್ತೆ, ಮತ್ತೆ ನನಗೆ ಸ್ವಲ್ಪ ಟೈಮಿಂಗ್ಸ್ ಜಾಸ್ತಿ ಆಡ್ ಆಗುತ್ತೆ, ನನಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರೋರು ಮತ್ತೆ ಸಬ್ಸ್ಕ್ರೈಬ್ ಮಾಡದೇ ಇರೋರು, ಲೈಕ್ ಮಾಡೋರು ಮತ್ತೆ ಲೈಕ್ ಮಾಡದೇ ಇರೋರು, ಕಮೆಂಟ್ ಮಾಡೋರು ಕಮೆಂಟ್ ಮಾಡದೇ ಇರೋರು ಎಲ್ರಿಗೂ ಕೂಡ ನಾನು ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದೇನಂತಂದ್ರೆ ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಇನ್ನೊಂದನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ದು ವಿಡಿಯೋಗಳು ಮಾಡಿ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ಕೆಲವರು ಸ್ವಲ್ಪ ಬ್ಯಾಡ್ ಕಮೆಂಟ್ಸ್ಗಳನ್ನು ಕೂಡ ಆಗ್ತಾ ಇದಾರೆ, ಹಂಗೆ ಹಿಂಗೆ ಅದು ಇದು ಅಂತೇಳಿ. ಅದನ್ನ ನಾನು ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ, ಮತ್ತೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಆ ತರ ಬ್ಯಾಡ್ ಕಮೆಂಟ್ಸ್ಗಳು ಕಾಮನ್ ಆಗಿ ಎಲ್ಲಾ ಕೆಲಸದಲ್ಲೂ ಬಂದೇ ಬರುತ್ತೆ. ಪೂಜಾರಿಗೂ ಬರುತ್ತೆ, ದೇವ್ರಿಗೂ ಬರುತ್ತೆ. ಮತ್ತೆ ನಾವು ದೇವ್ರಿಗಿಂತ ನಾವೇನು ದೊಡ್ಡವರಲ್ಲ. ದೇವ್ರಿಗೆ ಒಂದು ಕಮೆಂಟ್ಸ್ ಬರುತ್ತೆ ಅಂದ್ಮೇಲೆ ನಮ್ಗೆ ಕಮೆಂಟ್ಸ್ ಬರೋದ್ರಲ್ಲಿ ಏನು ಅರ್ಥ ಇರಲ್ಲ. ಕೆಲವರು ಕಮೆಂಟ್ಸ್ ಮಾಡ್ತಾರೆ ನೋಡಿ, ಕೆಲವರೆಲ್ಲ ಏನಾದ್ರು ಬ್ಯಾಡ್ ಕಮೆಂಟ್ಸ್ ಮಾಡೋದು, ಸ್ವಲ್ಪ ಅದು ಇದು ಹೇಳ್ಸೋದು, ಹಂಗೆ ಹಿಂಗೆ ಅನ್ನೋದು, ಅದೆಲ್ಲ ಮಾಡೋರು ಏನಪ್ಪಾ ಅಂದ್ರೆ ಎದುರಿಗೆ ಬಂದು ಮಾತಾಡಕ್ಕಾಗಲ್ಲ. ಮತ್ತೆ ನಮ್ಮ ಎದುರುಗಡೆ ಅದನ್ನೆಲ್ಲ ಕಮೆಂಟ್ಸ್ ನಮ್ಮ ಜೊತೆ ಮಾಡಕ್ಕಾಗಲ್ಲ ಸ್ನೇಹಿತರೆ. ಏನಿದ್ರು ಅವರು ಮೆಸೇಜ್ ಮಾಡ್ಕೊಬೇಕಷ್ಟೇ, ಯಾಕೆಂದ್ರೆ ಅವ್ರ ಕೈಲಿ ಮಾಡಕ್ಕಾಗಲ್ವಲ್ಲ, ಅದಕ್ಕೋಸ್ಕರ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾನು ಹೇಳೋದನ್ನ ಆ ಮಾತನ್ನ ನೆನ್ಪಿಟ್ಕೊಳ್ಳಿ. ಇನ್ಮೇಲೆ ₹1 ನಾವು ವೇಸ್ಟ್ ಮಾಡಬಾರ್ದು, 1 ನಿಮಿಷನೂ ಟೈಮನ್ನ ವೇಸ್ಟ್ ಮಾಡಬಾರ್ದು. ನಮ್ಗಾಗಿ ಯಾರು ಟೈಮ್ ಕೊಡ್ತಾರೆ ಅವ್ರಿಗೆ ನಾವು ಟೈಮ್ ಕೊಡಬೇಕು ಸ್ನೇಹಿತರೆ. ಇಷ್ಟ ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್, ಆನೆ ಕುದುರೆ ಪ್ರೇಮಿ. ಓಕೆ ಸ್ನೇಹಿತರೆ, ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.